ನಾಯಿಯಾಗಿ ರೂಪಾಂತರಗೊಳ್ಳಲು ಲಕ್ಷಗಟ್ಟಲೆ ಖರ್ಚು ಮಾಡಿದ ಜಪಾನಿನ ಮನುಷ್ಯ ಈಗ ಇತರ ಪ್ರಾಣಿಗಳಾಗಲು ಬಯಸುತ್ತಿದ್ದಾನೆ. ಟೋಕೋ ಎಂದು ಕರೆಯಲ್ಪಡುವ ಜಪಾನಿನ ವ್ಯಕ್ತಿಯೊಬ್ಬನು ನಾಯಿಯಾಗಲು 12 ಲಕ್ಷಗಳನ್ನು ಖರ್ಚು ಮಾಡಿದ್ದಾನೆ ಮತ್ತು ಪಾಂಡಾ ಮತ್ತು ಕರಡಿಯಂತಹ ಇತರ ಪ್ರಾಣಿಗಳಾಗಲು ರೂಪಾಂತರಗೊಳ್ಳಲು ಬಯಸುತ್ತಿದ್ದಾನೆ. ಬಾರ್ಡರ್ ಕೋಲಿಯಾಗಿ ಅವನ ರೂಪಾಂತರವನ್ನು ಜಫೆಟ್ ನೆರವೇರಿಸಿದರು ಮತ್ತು ಅವರು ತಮ್ಮ ಅನುಭವವನ್ನು ತಮ್ಮ ಯೂಟ್ಯೂಬ್ ಚಾನಲ್ ಐ ವಾಂಟ್ ಟು ಬಿ ಅನಿಮಲ್ ಅಲ್ಲಿ ಹಂಚಿಕೊಂಡಿದ್ದಾರೆ. 2023ರಲ್ಲಿ ಟೋಕೋ ನಾಯಿಯಾಗುವ ಬದಲಾಗುವ ತನ್ನ ಕನಸನ್ನು ಜೆಪೆಟ್ ಎಂಬ ಜಪಾನಿನ ವೇಷಭೂಷಣ ತಯಾರಿಕಾ ಕಂಪನಿಯು ಪೂರೈಸಿತು ಮತ್ತು ಟೋಕೋ ನಾಯಿಯ ಉಡುಪನ್ನು ರಚಿಸಲು ಅವರು 40 ದಿನಗಳನ್ನು ತೆಗೆದುಕೊಂಡರು. ಟಿವಿ ಧಾರಾವಾಹಿಗಳು ಮತ್ತು ಜಾಹೀರಾತುಗಳಿಗೆ ವೇಷಭೂಷಣವನ್ನು ಒದಗಿಸಲು ಜೆಪೆಟ್ ಹೆಸರುವಾಸಿಯಾಗಿದೆ. ವೇಷಭೂಷಣವನ್ನು ಹೇಗೆ ತಯಾರಿಸಲಾಗಿದೆ ಎಂಬುದರ ಕುರಿತು ಮಾತನಾಡುತ್ತಾ ಜೆಪೆಟ್ ಪ್ರತಿನಿಧಿಯು ಇಂದಿನ ಸಂದರ್ಶನದಲ್ಲಿ ಹೀಗೆ ಹೇಳಿದರು. ನಾಯಿಯ ಅಸ್ಥಿಪಂಜರವನ್ನು ಮನುಷ್ಯರ ಅಸ್ಥಿಪಂಜರದ ಮೇಲೆ ಪುನರುತ್ಪಾದಿಸಬಹುದು. ಅಸ್ಥಿಪಂಜರದ ರಚನೆಯು ತುಂಬ ವಿಭಿನ್ನವಾಗಿರುವುದರಿಂದ ಅದನ್ನು ನಾಯಿಯಂತೆ ಹೇಗೆ ಮಾಡಬೇಕೆಂದು ಅಧ್ಯಯನ ಮಾಡಲು ನಾವು ಸಾಕಷ್ಟು ಸಮಯವನ್ನು ಕಳೆದಿದ್ದೇವೆ ಎಂದು ಹೇಳಿದರು. 2022ರ ಸಂದರ್ಶನವೊಂದರಲ್ಲಿ ಟೋಕೋ ಅವರು ಯಾವಾಗಲೂ ನಾಯಿಯಂತೆ ನಟಿಸಲು ಬಯಸುತ್ತಾರೆ ಎಂದು ಹಂಚಿಕೊಂಡಿದ್ದಾನೆ. ಆದರೆ ಅವರ ಸಹೋದ್ಯೋಗಿಗಳು ಅದನ್ನು ವಿಚಿತ್ರವೆಂದು ಬಯಸಿದ್ದರಿಂದ ಟೋಕೋ ತನ್ನ ಗುರುತನ್ನು ಬಹಿರಂಗಪಡಿಸದಿರಲು ನಿರ್ಧರಿಸಿದನು.